ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಾಮಾನ್ಯವಾಗಿ ಸ್ಮಶಾನ ಎಂದ್ರೆ ನಮ್ಮ ಕಣ್ಮುಂದೆ ಬರೋದು ಸಮಾಧಿಗಳು, ಮೌನ ಮತ್ತು ದುಃಖದ ವಾತಾವರಣ. ಆದರೆ ಇಟಲಿಯ ಮಿಲಾನ್ ನಗರದಲ್ಲಿರುವ ಒಂದು ಸ್ಮಶಾನಕ್ಕೆ ಕಾಲಿಟ್ರೆ ಅಲ್ಲಿ ಕಾಣಿಸುವ ದೃಶ್ಯ ನಿಮ್ಮ ಕಲ್ಪನೆಯನ್ನೇ ಬದಲಿಸಬಹುದು. ಅದು ಸಿಮಿಟೆರೋ ಮಾನ್ಯುಮೆಂಟಲೆ ಡಿ ಮಿಲಾನೋ. ಇಲ್ಲಿ ಸಮಾಧಿಗಳಿಗಿಂತ ಹೆಚ್ಚು ಗಮನ ಸೆಳೆಯುವುದು ಅದ್ಭುತ ಶಿಲ್ಪಗಳು, ಭವ್ಯ ಕಟ್ಟಡಗಳು, ದೇವತೆಗಳ ಪ್ರತಿಮೆಗಳು, ಕುಟುಂಬಗಳ ಇತಿಹಾಸ ಹೇಳುವ ಸ್ಮಾರಕಗಳು ಮತ್ತು ಇಟಲಿಯ ಕಲಾ ಪರಂಪರೆಯನ್ನ ಪ್ರತಿಬಿಂಬಿಸುವ ವಿನ್ಯಾಸಗಳು. ಹಾಗಾದ್ರೆ ಈ ಸ್ಮಶಾನ ಇಷ್ಟು ಪ್ರಸಿದ್ಧವಾಗಿರೋದೇಕೆ? ಇಲ್ಲಿರುವ ಸಮಾಧಿಗಳು ಏಕೆ ಪ್ರವಾಸಿಗರನ್ನ, ಕಲಾಭಿಮಾನಿಗಳನ್ನ ಆಕರ್ಷಿಸುತ್ತವೆ? ಮತ್ತು ಮಿಲಾನ್ನ ಈ ಸ್ಥಳವನ್ನ ಏಕೆ ಕೆಲವರು ಒಂದು ಓಪನ್ ಏರ್ ಮ್ಯೂಸಿಯಂ ಅಂದ್ರೆ ತೆರೆದ ಆಕಾಶದ ಅಡಿ ಇರುವ ವಸ್ತು ಸಂಗ್ರಹಾಲಯ ಎಂದು ಕರೆಯುತ್ತಾರೆ? ತಿಳಿಯೋಣ ಬನ್ನಿ. 19ನೇ ಶತಮಾನದಲ್ಲಿ ಮಿಲಾನ್ ವೇಗವಾಗಿ ಬೆಳೆಯುತ್ತಿದ್ದ ನಗರ. ಜನಸಂಖ್ಯೆ ಹೆಚ್ಚಾಗುತ್ತಿದ್ದಂತೆ ನಗರದೊಳಗಿನ ಹಳೆಯ ಸಣ್ಣ ಸ್ಮಶಾನಗಳ ಬದಲಿಗೆ ದೊಡ್ಡ ವ್ಯವಸ್ಥಿತ ಮತ್ತು ಗೌರವಯುತವಾದ ಹೊಸ ಸ್ಮಶಾನದ ಅಗತ್ಯ ಎದುರಾಯಿತು. ಈ ಹಿನ್ನೆಲೆಯಲ್ಲಿ ಸಿಮಿಟೆರೋ ಮಾನ್ಯುಮೆಂಟಲೆ ನಿರ್ಮಾಣದ ಯೋಜನೆ ರೂಪುಗೊಂಡಿತು. ಇಟಲಿಯ ವಾಸ್ತುಶಿಲ್ಪಿ ಕಾರ್ಲೋ ಫ್ರಾನ್ಸಿಸ್ಕೋ ಮ್ಯಾಕಿಯಾಚಿನಿ ಅವರ ವಿನ್ಯಾಸದ ಆಧಾರದ ಮೇಲೆ ಇದರ ನಿರ್ಮಾಣ ನಡೆಯಿತು. 1860ರ ದಶಕದಲ್ಲಿ ಈ ಸ್ಮಶಾನ ಸಾರ್ವಜನಿಕರಿಗೆ ತೆರೆಯಿತು. ಪ್ರವೇಶ ದ್ವಾರದಿಂದಲೇ ಇದರ ಭವ್ಯತೆ ಗಮನ ಸೆಳೆಯುತ್ತದೆ. ಸಾಮಾನ್ಯ ಸ್ಮಶಾನದಂತೆ ಸರಳವಾದ ಗೇಟ್ ಬದಲಿಗೆ ಇಲ್ಲಿ ದೊಡ್ಡ ಕಟ್ಟಡದಂತಿರುವ ಪ್ರವೇಶ ದ್ವಾರವಿದೆ. ಇದರ ಮಧ್ಯಭಾಗದಲ್ಲಿ ಇರುವ ಫ್ಯಾಮಿಡೋ ಅತ್ಯಂತ ಪ್ರಮುಖ ಭಾಗ. ಫ್ಯಾಮಿಡೋ ಎಂದರೆ ಮಿಲಾನ್ನ ಪ್ರಮುಖ ಮತ್ತು ಗೌರವಾನ್ವಿತ ವ್ಯಕ್ತಿಗಳನ್ನ ಸ್ಮರಿಸುವ ಸ್ಮಾರಕ ಸ್ಥಳ. ಇದರಿಂದಲೇ ಸಿಮಿಟೆರೋ ಮಾನ್ಯುಮೆಂಟಲೆ ಕೇವಲ ಅಂತ್ಯಕ್ರಿಯೆಯ ಸ್ಥಳವಾಗಿರದೆ ಮಿಲಾನ್ ನಗರದ ಇತಿಹಾಸದ ಒಂದು ಭಾಗವಾಗಿ ರೂಪುಗೊಂಡಿತು. ಇಲ್ಲಿ ಸಮಾಧಿಗಳಿಗಿಂತ ಶಿಲ್ಪಗಳೇ ಹೆಚ್ಚು ಗಮನ ಸೆಳೆಯುತ್ತವೆ. ಸಿಮಿಟೆರೋ ಮಾನ್ಯುಮೆಂಟಲೆಗೆ ಭೇಟಿ ನೀಡುವವರನ್ನ ಅಚ್ಚರಿಗೊಳಿಸುವ ಪ್ರಮುಖ ವಿಷಯವೇ ಇಲ್ಲಿರುವ ಕಲಾಕೃತಿಗಳು. ಒಂದು ಸಮಾಧಿಯ ಮೇಲೆ ದೇವದೂತರ ಪ್ರತಿಮೆ, ಇನ್ನೊಂದು ಸಮಾಧಿಯ ಮೇಲೆ ದುಃಖದಲ್ಲಿರುವ ಕುಟುಂಬ, ಮತ್ತೊಂದರಲ್ಲಿ ಕ್ರಿಸ್ತನ ಚಿತ್ರಣ, ಇನ್ನೆಲ್ಲೋ ಸಂಪೂರ್ಣ ಕುಟುಂಬದ ಜೀವನವನ್ನೇ ಶಿಲ್ಪದ ರೂಪದಲ್ಲಿ ತೋರಿಸಲಾಗಿದೆ. ಅಂದ್ರೆ ಇಲ್ಲಿ ಪ್ರತಿಯೊಂದು ಸಮಾಧಿಯು ಒಂದೊಂದು ಕತೆ ಹೇಳುತ್ತದೆ. 19ನೇ ಮತ್ತು 20ನೇ ಶತಮಾನಗಳ ಇಟಲಿಯ ಶಿಲ್ಪಕಲೆ, ವಾಸ್ತುಶಿಲ್ಪ ಮತ್ತು ಕಲಾ ಶೈಲಿಗಳ ಬೆಳವಣಿಗೆಯನ್ನ ಇಲ್ಲಿ ಸ್ಮಾರಕಗಳ ಮೂಲಕ ನೋಡಬಹುದು. ಕೆಲವು ಸಮಾಧಿಗಳು ಎಷ್ಟು ದೊಡ್ಡದಾಗಿವೆ ಎಂದ್ರೆ ಅವು ಸಣ್ಣ ಕಟ್ಟಡಗಳಂತೆಯೇ ಕಾಣಿಸುತ್ತವೆ. ಕೆಲವು ಸಮಾಧಿಗಳ ಮೇಲೆ ಗುಮ್ಮಟಗಳಿವೆ, ಕೆಲವು ಕಡೆ ದೊಡ್ಡ ಕಂಚಿನ ಶಿಲ್ಪಗಳಿವೆ. ಇನ್ನು ಕೆಲವು ಸಮಾಧಿಗಳು ಅತ್ಯಂತ ಸರಳವಾಗಿದ್ರೂ ಅವುಗಳ ಹಿಂದೆ ಇರುವ ಕುಟುಂಬದ ಇತಿಹಾಸವೇ ಅವುಗಳನ್ನ ವಿಶೇಷವಾಗಿಸುತ್ತವೆ. ಹಾಗಾದ್ರೆ ಇದನ್ನ ಓಪನ್ ಏರ್ ಮ್ಯೂಸಿಯಂ ಎಂದು ಏಕೆ ಕರೆಯುತ್ತಾರೆ? ಸಿಮಿಟೆರೋ ಮಾನ್ಯುಮೆಂಟಲೆ ಬಗ್ಗೆ ಮಾತನಾಡುವಾಗ ಪದೇ ಪದೇ ಕೇಳಿಬರುವ ಪದವೆಂದ್ರೆ ಓಪನ್ ಏರ್ ಮ್ಯೂಸಿಯಂ, ಅಂದ್ರೆ ತೆರೆದ ಆಕಾಶದಡಿ ಇರುವ ವಸ್ತು ಸಂಗ್ರಹಾಲಯ. ಇದಕ್ಕೆ ಕಾರಣ ಬಹಳ ಸರಳ. ಒಂದು ಮ್ಯೂಸಿಯಂನಲ್ಲಿ ನಾವು ಚಿತ್ರಗಳು, ಶಿಲ್ಪಗಳು ಮತ್ತು ಐತಿಹಾಸಿಕ ವಸ್ತುಗಳನ್ನ ನೋಡುತ್ತೇವೆ. ಆದರೆ ಇಲ್ಲಿ ಆ ಕಲಾಕೃತಿಗಳೇ ಸಮಾಧಿಗಳ ಭಾಗವಾಗಿವೆ. ಇಲ್ಲಿ ನಡೆದಾಡುತ್ತಾ ಹೋದ್ರೆ ಪ್ರತಿಯೊಂದು ಸಾಲಿನಲ್ಲೂ ವಿಭಿನ್ನ ಶೈಲಿಯ ಕಲಾಕೃತಿಗಳು ಕಾಣಿಸುತ್ತವೆ. ಕೆಲವು ಸ್ಮಾರಕಗಳಲ್ಲಿ ಕ್ಲಾಸಿಸಂ ಪ್ರಭಾವ ಕಂಡುಬರುತ್ತದೆ, ಕೆಲವು ಕಡೆ ಆರ್ಟ್ ನ್ಯೂವಿಯ ಶೈಲಿಯ ಪ್ರಭಾವವಿದೆ. ಇನ್ನು ಕೆಲವು ಸ್ಮಾರಕಗಳು ಧಾರ್ಮಿಕ ಕಲೆಯ ಪ್ರಭಾವವನ್ನ ಹೊಂದಿವೆ. ಹೀಗಾಗಿ ಕಲಾ ಇತಿಹಾಸವನ್ನ ಪುಸ್ತಕದಲ್ಲಿ ಓದುವುದಕ್ಕಿಂತ ಇಲ್ಲಿ ನೇರವಾಗಿ ನೋಡಿದ ಅನುಭವವೇ ವಿಭಿನ್ನ. ಸಿಮಿಟೆರೋ ಮಾನ್ಯುಮೆಂಟಲೆನಲ್ಲಿ ಮಿಲಾನ್ ಮತ್ತು ಇಟಲಿಯ ಇತಿಹಾಸಕ್ಕೆ ಸಂಬಂಧಿಸಿದ ಅನೇಕ ಪ್ರಸಿದ್ಧ ವ್ಯಕ್ತಿಗಳ ಸಮಾಧಿಗಳಿವೆ. ಇಟಲಿಯ ಖ್ಯಾತ ಕವಿ ಮತ್ತು ಬರಹಗಾರ ಅಲೆಸ್ಸಾಂಡ್ರೋ ಮ್ಯಾನ್ಝೋನಿ ಅವರ ಸಮಾಧಿಯೂ ಇಲ್ಲಿದೆ. ಅವರು ಇಟಲಿಯ ಸಾಹಿತ್ಯ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರು. ಅದೇ ರೀತಿ ಸಂಗೀತ, ಕಲೆ, ಉದ್ಯಮ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಹೆಸರು ಮಾಡಿದ ಹಲವು ಪ್ರಮುಖ ವ್ಯಕ್ತಿಗಳು ಇಲ್ಲಿ ಅಂತಿಮ ವಿಶ್ರಾಂತಿ ಪಡೆದಿದ್ದಾರೆ. ಇಟಲಿಯ ಪ್ರಸಿದ್ಧ ಉದ್ಯಮಿ ಕುಟುಂಬವಾದ ಪಿರೆಲ್ಲಿ ಕುಟುಂಬಕ್ಕೂ ಇಲ್ಲಿ ಸ್ಮಾರಕಗಳಿವೆ.
ಮಿಲಾನ್ನ ಕೈಗಾರಿಕಾ ಮತ್ತು ಆರ್ಥಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಕುಟುಂಬಗಳ ನೆನಪುಗಳು ಇಲ್ಲಿ ಉಳಿದಿವೆ. ಅಂದ್ರೆ ಸಿಮಿಟೆರೋ ಮಾನ್ಯುಮೆಂಟಲೆಯನ್ನ ನೋಡಿದಾಗ ಕೇವಲ ಮರಣದ ಇತಿಹಾಸವನ್ನಲ್ಲ, ಮಿಲಾನ್ ನಗರದ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಕೈಗಾರಿಕಾ ಇತಿಹಾಸವನ್ನ ನೋಡಬಹುದು. ಈ ಸ್ಥಳದ ಮತ್ತೊಂದು ವಿಶೇಷತೆ ಎಂದ್ರೆ ಸಮಾಧಿಗಳ ವಿನ್ಯಾಸ. ಇಲ್ಲಿ ಶ್ರೀಮಂತ ಕುಟುಂಬಗಳು ತಮ್ಮ ಪ್ರೀತಿ ಪಾತ್ರರ ನೆನಪಿಗಾಗಿ ಭವ್ಯ ಸ್ಮಾರಕಗಳನ್ನ ನಿರ್ಮಿಸುತ್ತಿದ್ರು. ಕೆಲವರು ಸ್ಮಾರಕಗಳು ಕುಟುಂಬದ ಸಂಪತ್ತು ಮತ್ತು ಸಾಮಾಜಿಕ ಸ್ಥಾನಮಾನವನ್ನ ಪ್ರತಿಬಿಂಬಿಸುತ್ತವೆ. ಆದರೆ ಕೆಲವು ಶಿಲ್ಪಗಳು ಸಂಪತ್ತಿಗಿಂತ ಭಾವನೆಗಳನ್ನ ಹೆಚ್ಚು ತೋರಿಸುತ್ತವೆ. ತಾಯಿಯನ್ನ ಕಳೆದುಕೊಂಡ ಮಗುವಿನ ದುಃಖ, ಪತ್ನಿಯನ್ನ ಕಳೆದುಕೊಂಡ ಪತಿಯ ನೋವು, ಕುಟುಂಬದ ಸದಸ್ಯರನ್ನ ಕಳೆದುಕೊಂಡವರ ನೆನಪು, ಈ ಎಲ್ಲಾ ಭಾವನೆಗಳನ್ನ ಕಲ್ಲು ಮತ್ತು ಲೋಹದ ಶಿಲ್ಪಗಳ ಮೂಲಕ ಕಲಾವಿದರು ಜೀವಂತಗೊಳಿಸಿದ್ದಾರೆ. ಆ ಕಾರಣದಿಂದಲೇ ಇಲ್ಲಿ ನಿಂತು ಒಂದು ಶಿಲ್ಪವನ್ನ ನೋಡಿದಾಗ ಅದು ಕೇವಲ ಕಲ್ಲಿನ ಪ್ರತಿಮೆ ಅನಿಸೋದಿಲ್ಲ, ಅದರ ಹಿಂದೆ ಒಂದು ಕುಟುಂಬದ ಕಥೆ ಇದೆ ಎಂಬ ಭಾವನೆ ಮೂಡುತ್ತದೆ. ಸಿಮಿಟೆರೋ ಮಾನ್ಯುಮೆಂಟಲಿಯ ಅತ್ಯಂತ ಪ್ರಮುಖ ಭಾಗಗಳಲ್ಲಿ ಒಂದು ಫ್ಯಾಮಿಡಿಯೋ. ಇದು ಮಿಲಾನ್ ನಗರಕ್ಕೆ ವಿಶೇಷ ಕೊಡುಗೆ ನೀಡಿದ ಗಣ್ಯರನ್ನ ಗೌರವಿಸುವ ಸ್ಥಳ. ಭವ್ಯವಾದ ವಾಸ್ತುಶಿಲ್ಪ, ದೊಡ್ಡ ಒಳಾಂಗಣ ಮತ್ತು ಐತಿಹಾಸಿಕ ಮಹತ್ವದಿಂದ ಫ್ಯಾಮಿಡಿಯೋ ಈ ಸ್ಮಶಾನದ ಪ್ರಮುಖ ಗುರುತಾಗಿದೆ. ಇಲ್ಲಿ ಇರುವ ಹೆಸರುಗಳು ಮಿಲಾನ್ನ ಸಾಹಿತ್ಯ, ಕಲೆ, ವಿಜ್ಞಾನ ಮತ್ತು ಸಾರ್ವಜನಿಕ ಜೀವನದ ಇತಿಹಾಸವನ್ನ ಪ್ರತಿನಿಧಿಸುತ್ತವೆ. ಒಬ್ಬ ವ್ಯಕ್ತಿಯ ಜೀವನ ಮುಗಿದ ನಂತರವೂ ಅವರ ಸಾಧನೆಗಳು ಸಮಾಜದಲ್ಲಿ ಉಳಿಯುತ್ತವೆ ಎನ್ನುವುದನ್ನ ಈ ಸ್ಥಳ ನೆನಪಿಸುತ್ತದೆ. ಸಿಮಿಟೆರೋ ಮಾನ್ಯುಮೆಂಟಲೆ ಮಿಲಾನ್ನ ವಿಭಿನ್ನ ಮುಖವನ್ನ ಪರಿಚಯಿಸುತ್ತದೆ. ಇದು ಶಾಪಿಂಗ್ ಅಥವಾ ಎಂಟರ್ಟೈನ್ಮೆಂಟ್ ಡೆಸ್ಟಿನೇಷನ್ ಅಲ್ಲ. ಇಲ್ಲಿ ನೀವು ನಿಧಾನವಾಗಿ ನಡೆಯಬೇಕು, ಪ್ರತಿಯೊಂದು ಶಿಲ್ಪವನ್ನ ಗಮನಿಸಬೇಕು, ಅದರ ವಿನ್ಯಾಸವನ್ನ ನೋಡಬೇಕು. ಕೆಲವೊಮ್ಮೆ ಒಂದು ಸಣ್ಣ ವಿವರವೇ ದೊಡ್ಡ ಕಥೆಯನ್ನ ಹೇಳುತ್ತದೆ. ಇದಕ್ಕಾಗಿಯೇ ಫೋಟೋಗ್ರಫಿ ಮತ್ತು ಆರ್ಕಿಟೆಕ್ಚರ್ನಲ್ಲಿ ಆಸಕ್ತಿ ಇರುವವರಿಗೆ ಈ ಸ್ಥಳ ವಿಶೇಷ ಆಕರ್ಷಣೆಯಾಗಿದೆ. ಸ್ಮಶಾನ ಎಂದರೆ ಸಾಮಾನ್ಯವಾಗಿ ಮೌನ, ಆದರೆ ಸಿಮಿಟೆರೋ ಮಾನ್ಯುಮೆಂಟಲಿಯ ಮೌನದೊಳಗೆ ಸಾವಿರಾರು ಕಥೆಗಳಿವೆ. ಇಲ್ಲಿರುವ ಶಿಲ್ಪಗಳು ಮನುಷ್ಯನ ಜೀವನ, ಪ್ರೀತಿ, ಕುಟುಂಬ, ನಷ್ಟ ಮತ್ತು ನೆನಪುಗಳ ಬಗ್ಗೆ ಮಾತನಾಡುತ್ತವೆ. ಇದು ನಮಗೆ ಒಂದು ವಿಷಯವನ್ನ ನೆನಪಿಸುತ್ತದೆ. ಮನುಷ್ಯನ ಜೀವನ ಅಲ್ಪಕಾಲಿಕವಾದರೂ ಅವನು ಸೃಷ್ಟಿಸಿದ ಕಲೆ, ಅವನ ಸಾಧನೆ, ಅವನ ನೆನಪುಗಳು ಮುಂದಿನ ಪೀಳಿಗೆಯವರೆಗೆ ಉಳಿಯಬಹುದು. ಬಹುಶಃ ಅದಕ್ಕಾಗಿಯೇ ಸಿಮಿಟೆರೋ ಮಾನ್ಯುಮೆಂಟಲೆ ಕೇವಲ ಸ್ಮಶಾನವಲ್ಲ, ಇದು ಮಿಲಾನ್ ನಗರದ ನೆನಪುಗಳ ಪುಸ್ತಕ. ಒಂದು ಸ್ಮಶಾನ ಹೇಗೆ ಒಂದು ನಗರದ ಇತಿಹಾಸ, ಕಲೆ ಮತ್ತು ಸಂಸ್ಕೃತಿಯ ಜೀವಂತ ದಾಖಲೆಯಾಗಬಹುದು ಎಂಬುದಕ್ಕೆ ಸಿಮಿಟೆರೋ ಮಾನ್ಯುಮೆಂಟಲೆ ಡಿ ಮಿಲಾನೋ ಒಂದು ಅದ್ಭುತ ಉದಾಹರಣೆ. ಇದು ಮೌನವಾಗಿರಬಹುದು, ಆದರೆ ಇಲ್ಲಿ ಪ್ರತಿಯೊಂದು ಶಿಲ್ಪವೂ ಒಂದು ಕಥೆಯನ್ನ ಹೇಳುತ್ತದೆ.